ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಹೆಲ್ದಿ ಕುಕಿಂಗ್ಗೆ ಸ್ವಾಗತ. ನಾನು ರೂಪಾ. ಬೆಟ್ಟದ ನೆಲ್ಲಿಕಾಯಿಯ ಸೀಸನ್ ಆಗಿರೋದ್ರಿಂದ ಬೆಟ್ಟದ ನೆಲ್ಲಿಕಾಯಿಯ ಗುಳಂಬ ಮತ್ತು ಕ್ಯಾಂಡಿನ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 3/4 kg ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ನಂತರ ಒಂದು ಪಾತ್ರೆಗೆ ಹಾಕಿ ಹಬೆಯಲ್ಲಿ ಬೇಯಿಸ್ಕೊಳ್ತೀನಿ. ಇಡ್ಲಿ ಪಾತ್ರೆಯಲ್ಲಿ ಕೂಡ ಇಟ್ಟು ಬೇಯಿಸ್ಕೊಳ್ಬೋದು. 10 ರಿಂದ 15 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸಬೇಕು. ಅಂದರೆ ಈ ಥರ ಬೀಜ ಎಲ್ಲ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಈ ಥರ ಬೀಜ ಎಲ್ಲ ತೆಗೆದು ಒಂದು ಜಾರಿಗೆ ಹಾಕ್ಕೊಳ್ತೀನಿ. ಸಣ್ಣಗೆ ರುಬ್ಕೊಳ್ಬೇಕು. ಪೇಸ್ಟ್ ಮಾಡಿಕೊಂಡು ಒಂದು ಬಾಳಿಗೆಗೆ ಹಾಕಿ 3/4 kg ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೂ ಕೂಡ ಹಾಕ್ಕೊಳ್ಬೋದು. ಗ್ಯಾಸ್ ಸಣ್ಣ ಉರಿ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲೇ ಕುದಿಸ್ತಾ ಬರಬೇಕು. ಒಂದು 10 ರಿಂದ 15 ನಿಮಿಷದವರೆಗೂ ಈ ಥರ ಕುದಿಸ್ಕೊಳ್ಬೇಕು. ಅರ್ಧ ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಮೆಣಸಿನ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಗುಳಂಬ ಬಿಸಿ ಚಪಾತಿ, ರೊಟ್ಟಿ ಜೊತೆ ತುಂಬ ರುಚಿಯಾಗಿರುತ್ತೆ. ಈಗ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಕುದಿಸ್ಕೊಳ್ತೀನಿ. ನೋಡಿ, ಈಗ ಆರೋಗ್ಯಕರವಾದ ತುಂಬ ಟೇಸ್ಟಿಯಾದ ಗುಳಂಬ ರೆಡಿಯಾಗಿದೆ. ಈಗ 3/4 ಭಾಗದಷ್ಟು ಗುಳಂಬನ ಒಂದು ಪ್ಲೇಟ್ಗೆ ಹಾಕಿ ಆರಲು ಬಿಡ್ತೀನಿ. ಇನ್ನು ಉಳಿದ 1/4 ಭಾಗ ಗುಳಂಬನ ಕ್ಯಾಂಡಿ ಮಾಡ್ತೀನಿ. ಹೇಗೆ ಮಾಡೋದಂತ ನೋಡೋಣ. 2 ಟೀ ಸ್ಪೂನ್ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಗುಳಂಬಕ್ಕೆ ಹಾಕ್ಕೊಳ್ತೀನಿ. ಈಗ ಸಣ್ಣ ಉರಿಯಲ್ಲೇ ಈ ಥರ ಕುದಿಸ್ಕೊಳ್ತಾ ಬರಬೇಕು. 8 ರಿಂದ 10 ನಿಮಿಷ ಈ ಥರ ಕುದಿಸ್ತಾ ಬಂದಂಗೆ ತಳ ಬಿಡ್ತಾ ಬರುತ್ತೆ. ನೋಡಿ, ಈಗ ರೆಡಿಯಾಗಿದೆ. ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ನೀಟಾಗಿ ತಟ್ಟಿ ಇದನ್ನು ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಆರಿದ ನಂತರ ಗಟ್ಟಿಯಾಗಿಬಿಡುತ್ತೆ. ಒಂದು 5 ನಿಮಿಷ ಆರಲು ಬಿಡ್ತೀನಿ. ಅಲ್ಲಿವರೆಗೂ ಮೊದಲಿಗೆ ಮಾಡಿದ ಗುಳಂಬ ಈಗ ಚೆನ್ನಾಗಿ ಆರಿ ತಣ್ಣಗಾಗಿದೆ. ಇದನ್ನು ಒಂದು ಕಾಜಿನ ಭರಣಿಗೆ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಕಲರು ಡಾರ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಈ ಭರಣಿಯಲ್ಲಿರೋದು ಹೋದ ವರ್ಷ ಮಾಡಿದ ಗುಳಂಬ. 1 ವರ್ಷದವರೆಗೂ ಏನೂ ಆಗೋದಿಲ್ಲ, ಸ್ವಲ್ಪ ಕಲರ್ ಫೇಡ್ ಆಗುತ್ತೆ. ಈಗ ಕ್ಯಾಂಡಿ ಮಾಡಿದ ಗುಳಂಬ ತಣ್ಣಗಾಗಿದೆ. ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ತುಂಬ ಟೇಸ್ಟಿಯಾದ ಕ್ಯಾಂಡಿ ರೆಡಿಯಾಗಿದೆ. 2 ಟೀ ಸ್ಪೂನ್ ಸಕ್ಕರೆ ಪುಡಿಯಲ್ಲಿ ಈ ಕ್ಯಾಂಡಿನ ಈ ಥರ ಚೆನ್ನಾಗಿ ಅದ್ದಿ ತೆಗಿತಾ ಇದ್ದೀನಿ. ಅಂದರೆ ಒಂದಕ್ಕೊಂದು ಅಂಟೋದಿಲ್ಲ ಮತ್ತು ಚೆನ್ನಾಗೂ ಇರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಗುಳಂಬನ ಚಪಾತಿ ಜೊತೆ ಇಷ್ಟ ಇಲ್ಲ ಅಂದರೆ ಈ ಥರ ಕ್ಯಾಂಡಿ ಮಾಡಿಕೊಡಿ, ಅದು ಕೂಡ ತುಂಬ ಇಷ್ಟ ಆಗುತ್ತೆ. ಈ ಥರ ಒಮ್ಮೆ ಮಾಡಿ ಫ್ರಿಜ್ನಲ್ಲಿಟ್ಟರೆ ವರ್ಷಾನುಪೂರ್ತಿ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.